ನಮಸ್ತೆ ವೀಕ್ಷಕರೇ. 2019ನೇ ಇಸ್ವಿಯ ಗೂಳೂರು ಶ್ರೀ ಮಹಾಗಣಪತಿಯು ಅನೇಕ ಆತಂಕ ಹಾಗೂ ಅಚ್ಚರಿ ಪಡುವ ಘಟನೆಗಳಿಗೆ ಸಾಕ್ಷಿಯಾಗಿತ್ತು. ಎಂದಿನಂತೆ ದೀಪಾವಳಿಯ ಬಲಿಪಾಡ್ಯಮಿ ದಿನದಂದು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಿಂದ ಪ್ರಾರಂಭವಾಗಿತ್ತು. 1 ತಿಂಗಳ ಕಾಲ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿ ದಿನಾಂಕ 30/11/2019 ಶನಿವಾರ ಹಾಗೂ ಭಾನುವಾರ ದಿನಾಂಕ 1/12/2019 ಗಣಪತಿ ಮೂರ್ತಿಗೆ ದೇವಾಲಯದಲ್ಲಿ ಜಾತ್ರಾ ದಿನದಂದು ಕಡೆಯ ಮಹಾಮಂಗಳಾರತಿ ಮಾಡುವ ಮೂಲಕ ಪೂಜಾ ಕಾರ್ಯಕ್ರಮಗಳು ನೆರವೇರಿತು. ನಂತರ ಗಣಪತಿ ಮೂರ್ತಿಯನ್ನು ದೇವಾಲಯದಿಂದ ಹೊರತರುವ ಕಾರ್ಯವು ಪ್ರಾರಂಭವಾಗಿತ್ತು. ದೇವಾಲಯದ ಹೊರಗೆ ಇರುವ ಗೋಪುರದ ಕೆಳಗೆ ಗಣಪತಿ ಮೂರ್ತಿ ಬಂದ ಸಮಯದಲ್ಲಿ ಗುಡುಗು ಸಹಿತ ಮಳೆ ಬರಲು ಪ್ರಾರಂಭವಾಯಿತು. ಮಳೆ ಹೆಚ್ಚಾದ ಕಾರಣ ಊರಿನ ಮುಖಂಡರುಗಳೆಲ್ಲ ಸೇರಿ 1 ತಿಂಗಳ ಕಾಲ ಜಾತ್ರೆಯನ್ನು ಮುಂದೂಡಿದರು. ದೇವಾಲಯದ ಹೊರಗಡೆ ಇರುವ ಗೋಪುರದ ಕೆಳಗೆ ಮತ್ತೆ 1 ತಿಂಗಳ ಕಾಲ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಮತ್ತು ಈ ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಗಿ ಭಕ್ತ ಸಾಗರವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗಣಪತಿ ಮೂರ್ತಿ ದರ್ಶನ ಪಡೆದು ಪುನೀತರಾದರು. ಮಳೆ ಕಾರಣದಿಂದ ನಿಂತು ಹೋಗಿದ್ದ ಜಾತ್ರೆಯನ್ನು ಮತ್ತೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವು ಜರುಗಿತು. ವಿದ್ಯುತ್ ಅಲಂಕೃತ ಹೂವಿನ ಮಂಟಪದಲ್ಲಿ ಮಹಾಗಣಪತಿಗೆ ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಎಂದಿನಂತೆ ಜಾತ್ರಾ ಮಹೋತ್ಸವವು ಅಂತಿಮ ಘಟ್ಟಕ್ಕೆ ತಲುಪಿದೆ. ಮತ್ತು ತುಂಬ ಅಪರೂಪದ ದೃಶ್ಯ ವೈಭವವಿದು. ಗಣಪತಿ ಮೂರ್ತಿಯನ್ನು ಕೆರೆಯಲ್ಲಿ ವಿಸರ್ಜನೆ ಮಾಡುತ್ತಿರುವುದು. ಜಾತ್ರೆ ಯಶಸ್ವಿಯಾಗಿ ಮುಗಿಯಿತು. 2019ನೇ ಇಸ್ವಿಯ ಗಣಪತಿ ಮೂರ್ತಿಯು ಯಾವುದೋ ಗಂಡಾಂತರದ ಮುನ್ಸೂಚನೆಯನ್ನು ಮನುಕುಲಕ್ಕೆ ನೀಡಿತು ಎಂದು ಭಾವಿಸಬಹುದು. ನಮ್ಮ ಜಾತ್ರೆ ಮುಗಿದ ಕೂದಲೆಳೆಯ ಅಂತರದಲ್ಲಿ ಕೊರೋನಾ ಮಹಾಮಾರಿಯು ನಮ್ಮ ಭಾರತ ದೇಶವನ್ನು ಆವರಿಸಿತು ಮತ್ತು ಲಾಕ್ಡೌನನ್ನು ಸಹ ವಿಧಿಸಲಾಗಿತ್ತು. ಕಾಕತಾಳೀಯ ಎಂಬಂತೆ ಮಹಾಗಣಪತಿಯು ಈ ಮುನ್ಸೂಚನೆ ನೀಡಿತು ಎಂದು ಭಾವಿಸಬಹುದು. ಧನ್ಯವಾದಗಳು.